ಚೂರಾಟ ಮತ್ತು ಚಪ್ಪಲಿ ಚೂರಾಟ ಆಯಿತು. ಆ ದುಷ್ಕರ್ಮಿಗಳನ್ನು ಬಂಧಿಸಿ ಅವ್ರನ್ನ ಗಡೀಪಾರು ಮಾಡಬೇಕು ಮತ್ತು ಅದಕ್ಕೆ ಕುಮ್ಮಕ್ಕು ಕೊಟ್ಟಂಥವ್ರು ಎಲ್ಲರನ್ನೂ ಬಂಧಿಸಬೇಕು ಅಂತೇಳಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ವತಿಯಿಂದ ನಾವು ಮನವಿ ಪತ್ರ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈ ಸಭೆಗೆ ಸರ್, ಸಭೆಯಲ್ಲಿ ಆಹ್ವಾನ ಮಾಡೋದ್ರಲ್ಲಿ ಏನಾದರೂ ಗೊಂದಲಾಗಿದೆ? ಇವತ್ತು ಮೊನ್ನೆ ಕರೆದ ಶಾಂತಿ ಸಭೆಗೆ ನಾವೆಲ್ಲ ಹಿಂದೂ ಮುಖಂಡರು ಎಲ್ಲರೂ ಭಾಗವಹಿಸಿದ್ವಿ. ಆದರೆ ಆ ಕಡೆಯಿಂದ ಇನ್ನೊಂದು ಕೋಮಿನವರು ಬರಲಿಲ್ಲ ಆ ಸಭೆಗೆ. ಮತ್ತು ಇವತ್ತು ಕರೆದ ಶಾಂತಿ ಸಭೆಯಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಕೇವಲ ಮರಾಠ ಸಮಾಜದವ್ರನ್ನಷ್ಟೇ ಆಹ್ವಾನ ಕೊಟ್ಟಿದ್ದಾರೆ ಜಿಲ್ಲಾಡಳಿತದವರು ಅಂತ ತಿಳಿದು ಬಂತು. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮಾಜಕ್ಕೆ ಸೀಮಿತ ಅಲ್ಲ, ಹಿಂದವಿ ಸಾಮ್ರಾಜ್ಯ ಕಟ್ಟಿದಂಥ ರಾಷ್ಟ್ರಪುರುಷ, ಈ ದೇಶದ ಅಸ್ಮಿತೆ ಆದಂಥವರು ಎಲ್ಲ ಹಿಂದೂ ಸಮಾಜದ ಎಲ್ಲ ಮುಖಂಡರಿಗೂ ಜಿಲ್ಲಾಡಳಿತದವರು ಕರಿಬೇಕಾಗಿತ್ತು. ಈ ರೀತಿ ಒಡೆದಾಡುವ ನೀತಿಯನ್ನು ನಡೆಯೋದಿಲ್ಲ. ಅದಕ್ಕೋಸ್ಕರ ನಾವು ಕೂಡ ಯಾರು ಸಭೆಯಲ್ಲಿ ಭಾಗವಹಿಸಿಲ್ಲ. ಈ ಹಿಂದೂ ಮುಖಂಡರನ್ನ ಆಹ್ವಾನ ಮಾಡಿರೋದು ಮತ್ತೆಲ್ಲರೂ ಕೂಡ ಒಟ್ಟಾಗಿ ಹೋಗ್ತಾರೆ. ಅದು ಅವ್ರು ಮೊದಲು ಆಹ್ವಾನ ಮಾಡಿದ ಮೇಲೆ ಎಲ್ಲ ಮುಖಂಡರು ಸೇರಿಬಿಟ್ಟು ಚರ್ಚೆ ಮಾಡ್ತಾರೆ ಏನಾದರೂ.